ಅನ್ನಭಾಗ್ಯದ ವಿಚಾರ ಇದೆಯಲ್ಲ, ಇನ್ನೂ ಕೂಡ ಅನ್ನಭಾಗ್ಯ ವಿಚಾರದಲ್ಲಿ ರಾಜಕಾರಣ ನಡೀತಾನೆ ಇದೆ. ಆರೋಪ ಪ್ರತ್ಯಾರೋಪಗಳು ನಡೀತಾನೆ ಇರುವಂತದ್ದು. ಒಂದೇ ದಿನದಲ್ಲಿ ಭತ್ತ ಅಕ್ಕಿ ಬೆಳೆಯೋಕಾಗುತ್ತಾ? ಡಿ.ಕೆ. ಶಿವಕುಮಾರ್ ಅವರ ಪ್ರಶ್ನೆ ಇದು. ಕೇಂದ್ರ ಸರ್ಕಾರದ ಬಳಿ ಅಕ್ಕಿ ಕೇಳಿದ್ದೇವೆ, ಅವರು ಕೊಡ್ತಿಲ್ಲ. ಇನ್ನು ಎಷ್ಟು ದಿನ ಹೇಳ್ಕೊಂಡು ತಿರುಗಾಡ್ತಾರಪ್ಪ ಇದನ್ನು? ಬೆಂಗಳೂರಿನಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಕ್ಕಿ ಮೋದಿ ಕೊಟ್ಟಿದ್ದು ಅಂತ ಬೊಮ್ಮಾಯಿ ಹೇಳಿದ್ರು. ಅಕ್ಕಿ ಕಾನೂನು ತಂದಿದ್ದು ಮನಮೋಹನ್ ಸಿಂಗ್ ಅವರು. ಬೆಂಗಳೂರಿನಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅನ್ನಭಾಗ್ಯ ಯೋಜನೆ ತಂದಿದ್ದು ಕಾಂಗ್ರೆಸ್. 5 ಕೆಜಿಯಿಂದ 10 ಕೆಜಿಗೆ ಅಂತ ತಂದಿದ್ದೇವೆ ನಾವು. ಕೇಂದ್ರ ಸರ್ಕಾರ ಕೊಡದಿದ್ರೆ ಬೇರೆ ಕಡೆ ಖರೀದಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೊಡ್ಲೇಬೇಕು, ಅದು ನಿಮ್ಮ ಪ್ರಾಮಿಸ್ ಕೂಡ. ಅದರಲ್ಲೂ ಸ್ಪೆಷಲಿ ಈ ಅಕ್ಕಿ ರಾಜಕೀಯ ಶುರು ಮಾಡಿಬಿಟ್ಟು ಕೇಂದ್ರ ಸರ್ಕಾರದ ಬಳಿ ಹೋಗಿ ಕೇಳಲಿಕ್ಕೂ ಮುಂಚೆ, ಅಂದ್ರೆ FCI ರಿಜೆಕ್ಟ್ ಮಾಡಿದ ನಂತರ ಕೇಂದ್ರ ಸರ್ಕಾರದ ಬಳಿ ಕೇಳಲಿಕ್ಕೂ ಮುಂಚೆನೆ ಅಲ್ಲಿ ರಾಜಕಾರಣ ಶುರು ಮಾಡಿಬಿಟ್ರು. ಪ್ರತಿಭಟನೆ ಎಲ್ಲ ಮಾಡಿದ್ರು. ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ರೀತಿಯಲ್ಲಿ ಎಲ್ಲ ಮಾಡಿಬಿಟ್ಟು ರಾಜಕಾರಣವನ್ನ ತಂದಿಟ್ಬಿಟ್ಟು ಈಗ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲಿಂದ ಕೊಡ್ತಾರ? ಅವ್ರು ಕೊಟ್ರೆ ಅವ್ರಿಗೂ ಪ್ರತಿಷ್ಠೆ. ನೋಡಿ, ಇವ್ರು ಪ್ರತಿಭಟನೆ ಮಾಡಿದ್ರಲ್ಲ, ನಾವ್ ಹೆಂಗ್ ಬಗ್ಸ್ಬಿಟ್ವಿ ಕೇಂದ್ರ ಸರ್ಕಾರನ ಅಂತ ಹೇಳ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಅವರು ಕೂಡ ಈಗ ಏನು ಮಾಡಂಗಿಲ್ಲ. ಅವ್ರು ಏನ್ ಸ್ಟ್ಯಾಂಡ್ ತಗೊಂಡಿದ್ರು ಅದರಲ್ಲೇ ನಿಲುವನ್ನ ತೆಗೆದುಕೊಳ್ಬೇಕಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, ಅಕ್ಕಿ ರಾಜಕೀಯ ಮುಂದುವರೆದಿದೆ, ಇನ್ನೂ ಕ್ಲಾರಿಟಿ ಇಲ್ಲ. ಜುಲೈ 1ರಿಂದ ಇವರು ಹೇಳಿದಂತೆ ಕೊಡ್ತಾರ 10 ಕೆಜಿಯನ್ನ ಅಂತ. ಯಾವ್ಯಾವ ರೀತಿಯ ಪ್ರಯತ್ನಗಳು ನಡೀತಾ ಇದೆ ಈ ಸಂದರ್ಭದಲ್ಲಿ? ಇನ್ನೂ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಅಕ್ಕಿ ಬಗ್ಗೆ. ಪೃಥ್ವಿರಾಜ್ ಹಾರನಹಳ್ಳಿ, ಸದ್ಯಕ್ಕೆ ಕೇಂದ್ರದ ಆಹಾರ ನಿಗಮದಿಂದ ಕೊಡ್ತಕ್ಕಂಥ ಅಕ್ಕಿ ವಿಚಾರ ಇದೀಗ ಬಂದಾಗಿರುವಂಥದ್ದು. ಉಳಿದಂತೆ ಬೇರೆ ಬೇರೆ ನಿಗಮಗಳಿಂದಲೂ ಕೂಡ ಅಕ್ಕಿ ಪರ್ಚೇಸ್ ಸಂಬಂಧಪಟ್ಟ ಈಗಾಗಲೇ ಟೆಂಡರ್ಗೆ ಕರ್ನಾಟಕ ಸರ್ಕಾರ ಅರ್ಜಿ ಹಾಕಿರುವಂಥದ್ದು ಮತ್ತು ಬೇರೆ ಬೇರೆ ರಾಜ್ಯಗಳು ಕೂಡ ಈಗ ಮಾತುಕತೆ ನಡೆಸಿರೋದು. ಒಂದು ಕಡೆ ಕೊನೆಗಳಿಗೆಯಲ್ಲಿ ಕೈ ಹಿಡಿಯಲಿಕ್ಕೆ ಸಿದ್ಧಾಗಿದ್ದಂಥ ಛತ್ತೀಸ್ಗಢ ಸರ್ಕಾರ, ಅದು ಕಾಂಗ್ರೆಸ್ ಸರ್ಕಾರ 1.5 ಲಕ್ಷ ಮೆಟ್ರಿಕ್ ಟನ್ ಅನ್ನು ಅಕ್ಕಿ ಕೊಡಲಿಕ್ಕೆ ಸಿದ್ಧವಾಗಿದ್ದಾರೆ. ಆದರೆ ಟ್ರಾನ್ಸ್ಪೋರ್ಟ್ ಅಂದ್ರೆ ಪ್ರಯಾಣ ದರದ ಹೆಚ್ಚಳ ಆಗುತ್ತೆ ಎಂಬ ಕಾರಣಕ್ಕಾಗಿ ಸರ್ಕಾರ ಮೀನಮೆಸೆ ಎಣಿಸ್ತಿರೋದು. ಒಂದು ಕಡೆ ಅಧಿಕಾರಕ್ಕೆ ಬಂದ ದಿನದಿಂದಲೇ ನಮ್ಮೆಲ್ಲ ಯೋಜನೆಗಳನ್ನ, ಘೋಷಣೆಗಳನ್ನ, ಗ್ಯಾರಂಟಿಗಳನ್ನ ನಾವು ಅಧಿಕೃತವಾಗಿ ಜಾರಿಗೊಳಿಸ್ತೀವಿ ಅಂತ ಹೇಳಿ ಏನು ಹೇಳ್ಕೊಂಡಿದ್ದಂತ ಕಾಂಗ್ರೆಸ್ ಪಕ್ಷಕ್ಕೆ ಇದೀಗ ಅತಿ ದೊಡ್ಡ ಮುಖಭಂಗ ಆಗಿರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲ ಒಂದ್ ಕಡೆ ಉದ್ದುದ್ದ ಭಾಷಣವನ್ನು ಮಾಡಿದ್ರು. ಇದೀಗ ಎಲ್ಲ ಒಂದ್ ಕಡೆ ಜುಲೈ 1ರಂದು 10 ಕೆಜಿ ಅಕ್ಕಿ ಕೊಡ್ತಕ್ಕಂಥ ಜವಾಬ್ದಾರಿಯಿಂದ ನುಂಚಿಕೊಳ್ಳುವುದು ಬಹುತೇಕ ಖಚಿತ ಅಂತಲೇ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ 1 ಅಥವಾ 5ನೇ ತಾರೀಕು ಒಳಗಡೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಅಕ್ಕಿಯನ್ನು ಕೊಡಲಾಗುತ್ತೆ. ಆದ್ರೆ 5ನೇ ತಾರೀಕು ಕೂಡ ಅಕ್ಕಿ ಕೊಡೋದು ಡೌಟ್ ಅಂತಲೇ ಹೇಳಲಾಗ್ತಿದೆ. ಈಗಾಗಲೇ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೂಡ ಇವತ್ತು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು. ಅಕ್ಕಿಯನ್ನ ಕೊಡುವ ವಿಚಾರದಲ್ಲಿ ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತು, ಅದು ಕೂಡ ನಾವು ಬೇರೆಡೆ ಪರ್ಚೇಸ್ ಮಾಡಿ ಅಕ್ಕಿಯನ್ನು ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಆದ್ರೆ ಎಲ್ಲೊಂದ್ ಕಡೆ ಅಕ್ಕಿ ಕೊಡೋದು ಯಾವಾಗ ಕೊಡ್ತಾರೆ ಅನ್ನೋದು ಸದ್ಯದ ಯಕ್ಷ ಪ್ರಶ್ನೆ. ಯಾಕಂತ ಹೇಳಿದ್ರೆ ಜುಲೈ 5ರೊಳಗಡೆ ಅಕ್ಕಿ ಕೊಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಆಗಸ್ಟ್ ನಂತರದ, ಅಂದ್ರೆ 1 ತಿಂಗಳು ಎಲ್ಲೊಂದ್ ಕಡೆ ಅದು ಸ್ಕಿಪ್ ಆಗೋ ಸಾಧ್ಯತೆ ಬಹುತೇಕ ನಿಚ್ಚಳ ಆಗಿದೆ ಅಂತ ಹೇಳಲಾಗ್ತಿದೆ. ಆದ್ರೆ ಸದ್ಯಕ್ಕೆ ಇದೀಗ ಬೇರೆ ಬೇರೆ ರಾಜ್ಯಗಳ ಜೊತೆ ಮಾತುಕತೆಯನ್ನು ನಡೆಸುತ್ತಿರುವಂತದ್ದು. ಒಟ್ಟಾರೆ ಅಕ್ಕಿ ರಾಜಕೀಯದ ವಿಚಾರ ಸಂಬಂಧಪಟ್ಟ ಹಾಗೆ ಭಾರತೀಯ ಜನತಾ ಪಕ್ಷ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ ನೇತೃತ್ವದಲ್ಲಿ ಜುಲೈ 3ರಿಂದ ಬೆಂಗಳೂರಿನ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಹೋರಾಟವನ್ನು ಹಮ್ಮಿಕೊಂಡಿರುವಂತದ್ದು. ಈ ಹೋರಾಟಕ್ಕೆ ಸಂಬಂಧಪಟ್ಟ ಕೂಡ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು. ಅವರು ಹೋರಾಟವನ್ನ ಮಾಡ್ಕೊಳ್ತಾನೆ ಇರಬೇಕು, ನಾವು ಅವರು ವಿಪಕ್ಷ ಸ್ಥಾನದಲ್ಲಿ ಇರಬೇಕು, ನಾವು ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇರಬೇಕು ಮತ್ತು ಜನರಿಗೆ ಅನುಕೂಲವನ್ನು ಮಾಡ್ತಿರ್ಬೇಕಂತ ಹೇಳಿ ವ್ಯಂಗ್ಯ ದಾಟಿಯಲ್ಲಿ ತಿರುಗೇಟನ್ನು ಕೊಟ್ಟಿರುವಂತದ್ದು. ಅಕ್ಕಿಗೆ ಸಂಬಂಧಪಟ್ಟ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಇದೀಗ ಹಲವಾರು ಸಭೆಗಳನ್ನು ನಡೆಸಿದ್ದಾರೆ. ಆದ್ರೆ ಎಲ್ಲೊಂದ್ ಕಡೆ ಮುಕ್ತ ಮಾರುಕಟ್ಟೆಯಲ್ಲಿ ಅಕ್ಕಿಯನ್ನ ಪರ್ಚೇಸ್ ಮಾಡ್ಲಿಕ್ಕೆ ಹೋದ್ರೆ ಸುಮಾರು 50 ರೂಪಾಯಿಗೂ ಹೆಚ್ಚು ಹಣವನ್ನ 1 ಕೆಜಿ ಅಕ್ಕಿ ಕೊಡಬೇಕಾಗಿದೆ ಮತ್ತು ಪ್ರಯಾಣದ ಅಂದ್ರೆ ಸಾಗಾಣಿಕೆ ದರ ಕೂಡ ಹೆಚ್ಚಳ ಆಗಿರುವಂತದ್ದು. ಇದು ಸರ್ಕಾರಕ್ಕೆ ಮತ್ತಷ್ಟು ಇಕ್ಕಟ್ಟಾಗಿರುವಂತದ್ದು. ಇಲ್ಲೊಂದ್ ಕಡೆ ಕೇಂದ್ರದ ಆಹಾರ ನಿಗಮದಿಂದ ಒಂದು ವೇಳೆ 2,28,000 ಮೆಟ್ರಿಕ್ ಟನ್ ಅಕ್ಕಿಯನ್ನು ಕೊಟ್ಟಿದ್ರೆ ಸರ್ಕಾರಕ್ಕೆ 840 ಕೋಟಿ ಹಣ ತಗುಲ್ತಿತ್ತು, ವೆಚ್ಚ ತಗುಲ್ತಿತ್ತು. ಆದ್ರೆ ಇದೀಗ 1 to double ಕೊಡೋದ್ರಿಂದ ಇದು 1,500 ಕೋಟಿಗೂ ಹೆಚ್ಚು ಹಣವನ್ನ ಸರ್ಕಾರ ಮೀಸಲಿಡುವಂತ ಅನಿವಾರ್ಯ ಸ್ಥಿತಿ ಎದುರಾಗಿರುವಂತದ್ದು. ಒಟ್ಟಾರೆ ಕೊಟ್ಟ ಮಾತಿನಂತೆ ನಡೆದುಕೊಳ್ತಕ್ಕಂಥದ್ದು ಯಾವುದೇ ಸರ್ಕಾರದ ಅದು ಜವಾಬ್ದಾರಿಯುತ ಏನು ನಡತೆ. ಹಾಗಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜವಾಬ್ದಾರಿಯಾಗಿ ನಡ್ಕೊಳುತ್ತಾ ಅಥವಾ ಜವಾಬ್ದಾರಿಯಿಂದ ನುಂಚಿಕೊಂಡು ಜನರಿಗೆ ಮತ್ತೆ ಅದೇ ಕಥೆಯನ್ನು ಹೇಳ್ತಾ ಅನ್ನೋದು ಸದ್ಯದ ಯಕ್ಷ ಪ್ರಶ್ನೆ ಅಂತಲೇ ಹೇಳ್ಬೋದು. ನೋಡೋಣ ಚಿದಾನ್ ಪಟೇಲ್ ಏನಾಗುತ್ತೆ ಅಂತ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.